ಅವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರರಾಗಿದ್ದು ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರು ಕೂಡ ಆಗಿದ್ರು. ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು ಕೀಟ ಪ್ರಪಂಚಕ್ಕ ಬಂದ್ವಿ. ಇಲ್ಲಿ ಬೇರೆ ಬೇರೆ ಮುಖವಾಗಿದ್ದಾರೆ. ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಯಂ ನನಗಂತ್ರ ಬಹಳ ಇಷ್ಟ ಆಯ್ತ್ರಿ. ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ ನಾವು ಬಂದಿರೋದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ರೀ. ಇದು ಬಂದು ಚಿಕ್ಕಮಗಳೂರು ಜಿಲ್ಲೆ ಮೂಡುಬಿದ್ರಿಯ ನಿಯರ್ ಇದರಿ ಕೊಟ್ಟಿಗೆಹಾರದಲ್ಲಿ. ಇದು ಒಂದು ವಸ್ತು ಪ್ರದರ್ಶನ ಪ್ಲೇಸ್ ಆಗಿದ್ದು ಇಲ್ಲಿ ನಾವು ಕೀಟ ಪ್ರಪಂಚ, ಸಾವಿರಾರು ಪುಸ್ತಕಗಳು, ಪ್ರಾಚೀನ ನಾಣ್ಯಗಳು, ಪುರಾತನ ವಸ್ತುಗಳು, ಅಂಚೆ ಚೀಟಿ, ಲಕೋಟೆಗಳು, ಕಲಾಕೃತಿಗಳನ್ನು ನೋಡಬಹುದಾಗೈತ್ರಿ. ಈ ಪ್ಲೇಸ್ ನ ಆಲ್ಮೋಸ್ಟ್ ಯಾರು ನೋಡಿರಂಗಿಲ್ರಿ, ಯಾಕಂದ್ರ ಇದು ಮೊನ್ನೆ ತಾನೇ ಓಪನ್ ಆಗಿದೆ. ರೀಸೆಂಟ್ ಆಗಿ ಖ್ಯಾತ ಗೀತ ರಚನಾಕಾರರಾದಂತಹ ಹಂಸಲೇಖ ಅವರು ಇಲ್ಲಿಗೆ ಭೇಟಿ ನೀಡಿದ್ರಿ. ಡಿಸೆಂಬರ್ 30, 2024ರಂದು ಇಲ್ಲಿಗೆ ಬಂದು ಇಲ್ಲಿನ ವಸ್ತು ಸಂಗ್ರಹಾಲಯ ಮತ್ತು ಕೀಟ ಪ್ರಪಂಚವನ್ನು ವೀಕ್ಷಣೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದಾರ್ರಿ. ಇನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರು ಹುಟ್ಟಿದ್ದು ಸೆಪ್ಟೆಂಬರ್ 8, 1938ರಂದ್ರಿ. ಮತ್ತ ಮರಣ ಹೊಂದಿದ್ದು ಏಪ್ರಿಲ್ 5, 2007ರಂದ್ರಿ. ಇವರು ಕರ್ನಾಟಕದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರ್ರಿ. ತೇಜಸ್ವಿ ಅವರು ರಾಷ್ಟ್ರಕವಿ ಕುವೆಂಪು ಅವರ ಪುತ್ರರಾಗಿದ್ದು ಕನ್ನಡ ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರು ಕೂಡ ಆಗಿದ್ರಿ. ಮತ್ತ ಸ್ವತಂತ್ರ ಪ್ರವೃತ್ತಿಯ ಬರಹಗಾರರು ಕೂಡ ಆಗಿದ್ರಿ. ಇವರು ನವ್ಯ ಸಾಹಿತ್ಯದ ಕಾಲಘಟ್ಟದಲ್ಲಿ ಪ್ರಮುಖವಾಗಿ ಕೇಳಿಬಂದ ಅಬಚೂರ್ನ ಪೋಸ್ಟ್ ಆಫೀಸ್ ಕಥಾ ಸಂಕಲನದ ಮೂಲಕ ಬಂಡಾಯ ಸಾಹಿತ್ಯವನ್ನು ಪ್ರಾರಂಭ ಮಾಡಿದ್ರಿ. ತೇಜಸ್ವಿ ಅವರು ಆರಂಭದಲ್ಲಿ ಬೇರೊಂದು ಹೆಸರಿನಲ್ಲಿ ಕಾವ್ಯ ರಚನೆ ಮಾಡಿದ್ದರೂ ಕೂಡ ನಂತರದಲ್ಲಿ ಕಥಾ ಸಾಹಿತ್ಯ, ಕಾದಂಬರಿ ಲೇಖನಗಳ ಕಡೆ ಹೆಚ್ಚು ಗಮನ ಹರಿಸಿದ್ರು. ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ರೀ ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇಲ್ಲಿ ನಾವೇನ್ ಕಾಣ್ತಾ ಇದೀವಿ ನೋಡ್ರಿ, ಇದೆಲ್ಲ ತೇಜಸ್ವಿ ಅವರು ಹೇಳಿರುವಂತಹ ಹಿತನುಡಿಗಳು. ಇದು ನೋಡ್ರಿ ತೇಜಸ್ವಿ ಅವರ ಮ್ಯೂಸಿಯಂ ನಲ್ಲಿರುವ ಲೈಬ್ರರಿ ಆಗಿದರಿ. ಇಲ್ಲಿ ತೇಜಸ್ವಿ ಅವರು ಬರೆದಂತಹ ಹಲವಾರು ಪುಸ್ತಕಗಳನ್ನು ನಾವು ನೋಡಬಹುದ್ರಿ. ಫಾರ್ ಎಕ್ಸಾಂಪಲ್ ಅಂದ್ರೆ ದೇಶ ವಿದೇಶ, ವಿಸ್ಮಯ ವಿಶ್ವ, ಹಕ್ಕಿ ಪುಕ್ಕ, ಪ್ಯಾಪಿಯೋನ್, ಪರಿಸರದ ಕತೆ, ಭಯಾನಕ ನರಭಕ್ಷಕ, ಇವಾಗ ನೋಡ್ರಿ ನಾವು ಕೀಟ ಪ್ರಪಂಚಕ್ಕ ಬಂದ್ವಿ. ಇಲ್ಲಿ ಬೇರೆ ಬೇರೆ ರೀತಿಯ ಕೀಟಗಳನ್ನು ನಾವು ನೋಡಬಹುದ್ರಿ. ಕೀಟಗಳಿಂದಲೇ ಎಷ್ಟೊಂದು ಕ್ರಿಯೇಟಿವ್ ಆಗಿ ವರ್ಕ್ ಮಾಡಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಕಾಣಬಹುದಾಗೈತ್ರಿ.
ಸಾಹಿತ್ಯ, ಪರಿಸರ, ಫೋಟೋಗ್ರಫಿ ಹಾಗೂ ಮುಂತಾದ ವಿಚಾರಧಾರೆಗಳನ್ನು ಯುವ ಜನಾಂಗಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಪ್ರತಿಷ್ಠಾನವು ಕಾರ್ಯೋನ್ಮುಖವಾಗಿದ್ದಾರೆ. ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಯಂ ನನಗಂತ್ರ ಬಹಳ ಇಷ್ಟ ಆಯ್ತ್ರಿ. ಇಲ್ಲಿ ಬಹಳಷ್ಟು ಹಳೆಯ ಕಾಲದ ಉಪಕರಣಗಳನ್ನು, ನಾಣ್ಯಗಳನ್ನು ನಾವು ನೋಡಿದ್ವಿ ರೀ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಕ್ಕ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಮತ್ತ ಶೇರ್ ಮಾಡ್ರಿ. ಎಲ್ರಿಗೂ ಧನ್ಯವಾದಗಳು ರೀ.